ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷಗಳು ಗೆಲುವನ್ನ ಸಾಧಿಸುತ್ತೆ, ಎಕ್ಸಿಟ್ ಪೋಲ್ ಏನ್ ಹೇಳುತ್ತೆ, ಸಮೀಕ್ಷೆಗಳ ಪ್ರಕಾರ ಯಾವ ಪಕ್ಷ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ? ಮೊದಲನೇದಾಗಿ ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದೆ ಮ್ಯಾಟ್ರಿಕ್ಸ್ ಸಮೀಕ್ಷೆ. ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಯಾರಿಗೆ ಪಟ್ಟ? ನ್ಯೂಸ್ 18 ನಲ್ಲಿ ಮತದಾನೋತ್ತರ ಸಮೀಕ್ಷೆಯ ಪಕ್ಕಾ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಹರಿಯಾಣದಲ್ಲಿ ಈ ಸಲ ಹ್ಯಾಟ್ರಿಕ್ ಗೆಲುವಿನ ಕನಸನ್ನ ಕಾಣ್ತಾ ಇದ್ದ ಬಿಜೆಪಿಗೆ ಆ ಕನಸು ನನಸಾಗುವಂತಹ ಸಾಧ್ಯತೆಗಳು ಕಡಿಮೆ ಇದೆಯಾ? ಈ ಸಲ ಬಿಜೆಪಿ ಅಧಿಕಾರದಿಂದ ಕೆಳಗಿಳಿಯತ್ತಾ? ಕಾಂಗ್ರೆಸ್ ಇಲ್ಲಿ 10 ವರ್ಷಗಳ ಬಳಿಕ ಅಧಿಕಾರ ರಚನೆಯ ಕನಸನ್ನ ನನಸಾಗಿಸಿಕೊಳ್ಳುತ್ತಾ? ಈಗಾಗಲೇ ಮ್ಯಾಟ್ರಿಕ್ಸ್ ಸಮೀಕ್ಷೆ ಕಾಂಗ್ರೆಸ್ ಸರ್ಕಾರ ಅಂತ ಹರಿಯಾಣದಲ್ಲಿ ಹೇಳ್ತಾ ಇದ್ರೆ, ಕಣಿವೆ ರಾಜ್ಯ ಜಮ್ಮು ಕಾಶ್ಮೀರದಲ್ಲಿ ಯಾರಿಗೆ ಪಟ್ಟ? ನ್ಯೂಸ್ 18 ನಲ್ಲಿ ಮತದಾನೋತ್ತರ ಸಮೀಕ್ಷೆಯ ಪಕ್ಕಾ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗ್ತೇವೆ. ಮ್ಯಾಟ್ರಿಕ್ಸ್ ಸಮೀಕ್ಷೆ ಏನ್ ಹೇಳುತ್ತೆ? ಹರಿಯಾಣದಲ್ಲಿ 90 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿದೆ. ಈ ಒಂದು ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಇಲ್ಲಿ 18ರಿಂದ 24 ಕ್ಷೇತ್ರಗಳನ್ನ ಮಾತ್ರ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ಈ ಸಮೀಕ್ಷೆಯ ಪ್ರಕಾರ ಬಂದಿರುವ ಮಾಹಿತಿ. ಆದ್ರೆ ಕಾಂಗ್ರೆಸ್ ಇಲ್ಲಿ 55ರಿಂದ 62 ಕ್ಷೇತ್ರಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಅನ್ನೋದನ್ನ ಈ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಜೆಜೆಪಿ 3 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಬಹುದು ಅಂತ ಹೇಳಿದ್ರೆ, ಈಗಾಗಲೇ INLD 3ರಿಂದ 6 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಇತರರು 2ರಿಂದ 5 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅನ್ನೋದನ್ನ ಈಗಾಗಲೇ ಈ ಸಮೀಕ್ಷೆ ಹೇಳ್ತಾ ಇದೆ. ಈ ಮೂಲಕ ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ 90 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇಲ್ಲಿ ಬಿಜೆಪಿ ಈ ಸಲ 3ನೇ ಬಾರಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಾಧ್ಯತೆ ತುಂಬಾ ಕ್ಷೀಣ. ಇಲ್ಲಿ ಕಾಂಗ್ರೆಸ್ ಈ ಸಲ ಅಧಿಕಾರವನ್ನ ಪಡೆಯುವಂತಹ ಸಾಧ್ಯತೆಗಳೇ ಜಾಸ್ತಿ ಇದೆ ಅನ್ನೋದು ಈಗಾಗಲೇ ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರಕಾರ ಕಂಡು ಬರ್ತಾ ಇರುವಂತಹ ಅಂಶಗಳು. ಮತ್ತೊಂದು ಕಡೆ ನಾವು ನಿಮಗೆ ಎಲ್ಲ ಸಮೀಕ್ಷೆಗಳು ಯಾವ್ಯಾವ ಸಂಸ್ಥೆಗಳು ಸಮೀಕ್ಷೆಯನ್ನ ಮಾಡಿದೆ ಅವೆಲ್ಲದರ ಎಕ್ಸಿಟ್ ಪೋಲ್ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಏನ್ ಆಗಬಹುದು ಅನ್ನೋದನ್ನ ಈ ಮತದಾನೋತ್ತರ ಸಮೀಕ್ಷೆಗಳು ಹೇಳ್ತಾ ಇದೆ. ಆದ್ರೆ ಇದು ಎಕ್ಸಿಟ್ ಪೋಲ್ ಹೊರತಾಗಿ ಎಕ್ಸಾಕ್ಟ್ ಪೋಲ್ ಅಲ್ಲ ಅನ್ನೋದನ್ನ ನಾವು ಗಮನಿಸಬೇಕಾಗುತ್ತೆ. ಅಕ್ಟೋಬರ್ 8ನೇ ತಾರೀಕಿನಂದು ನಿಜವಾದ ಫಲಿತಾಂಶ ಏನು, ಮತದಾರನ ಮನಸ್ಥಿತಿ ಯಾರ ಕಡೆಗೆ ಅನ್ನೋದು ಗೊತ್ತಾಗಲಿದೆ. ಏನು ಹರಿಯಾಣದಲ್ಲಿ ಧ್ರುವ ರಿಸರ್ಚ್ ಈ ಒಂದು ಸಂಸ್ಥೆಯ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ಸೇ ಇಲ್ಲಿ ಈ ಸಲ ಅಧಿಕಾರವನ್ನ ಹಿಡಿಯುವಂತಹ ಕೆಲಸ ಆಗತ್ತೆ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲೂ ಕೂಡ ಬಿಜೆಪಿಗೆ ನಿರಾಸೆ. ಕೇವಲ 27 ಕ್ಷೇತ್ರಗಳನ್ನ ಗೆಲುವು ಸಾಧಿಸಬಹುದು ಅನ್ನೋದನ್ನ ಈಗ ಧ್ರುವ ರಿಸರ್ಚ್ ಹೇಳ್ತಾ ಇದೆ. ಜೆಜೆಪಿ ಯಾವುದೇ ಸ್ಥಾನವನ್ನ ಪಡ್ಕೊಳ್ಳೋದಿಲ್ಲ, ಆದ್ರೆ ಇಲ್ಲಿ ಕಾಂಗ್ರೆಸ್ 57 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ಬಹುಮತವನ್ನ ಕಾಂಗ್ರೆಸ್ ಪಡ್ಕೊಳ್ಳುತ್ತೆ. INLD ಯಾವುದೇ ಕ್ಷೇತ್ರಗಳನ್ನ ಪಡ್ಕೊಳ್ಳೋದಿಲ್ಲ. ಇತರರು 6 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅನ್ನೋದನ್ನ ಧ್ರುವ ರಿಸರ್ಚ್ ಈಗಾಗಲೇ ತನ್ನ ಸಮೀಕ್ಷೆಯ ಪ್ರಕಾರ ಹೇಳ್ತಾ ಇದೆ. ಮತದಾನೋತ್ತರ ಸಮೀಕ್ಷೆಯಲ್ಲಿ ಯಾವ್ಯಾವ ಪಕ್ಷಗಳು ಎಷ್ಟೆಷ್ಟು ಗೆಲುವನ್ನ ಸಾಧಿಸಬಹುದು ಸ್ಥಾನಗಳು ಅನ್ನೋದರ ಬಗ್ಗೆ ಈ ಒಂದು ಎಕ್ಸಿಟ್ ಪೋಲ್ ನಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಈಗಾಗಲೇ 10 ವರ್ಷಗಳ ಬಳಿಕ ಅಂದ್ರೆ 370 ಆರ್ಟಿಕಲ್ ರದ್ದಾದ ಬಳಿಕ, ವಿಶೇಷ ಸ್ಥಾನಮಾನ ರದ್ದಾದ ಬಳಿಕದ ಮೊದಲ ಚುನಾವಣೆ. ಹಾಗಾದ್ರೆ ಈ ಸಲ ಯಾರು ಇಲ್ಲಿ ಗೆಲುವನ್ನ ಸಾಧಿಸುವಂತಹ ಸಾಧ್ಯತೆ ಇದೆ ಅನ್ನೋದನ್ನ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಜಮ್ಮು ಕಾಶ್ಮೀರದಲ್ಲಿ 90 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಇಲ್ಲಿ ಬಿಜೆಪಿ 28ರಿಂದ 30 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅನ್ನೋದು ಗುಲಿಸ್ತಾನ್ ನ್ಯೂಸ್ನ ಈ ಎಕ್ಸಿಟ್ ಪೋಲ್ ಹೇಳ್ತಾ ಇದೆ. ಕಾಂಗ್ರೆಸ್ ಇಲ್ಲಿ 3ರಿಂದ 6 ಕ್ಷೇತ್ರಗಳನ್ನ ಮಾತ್ರ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು, 5ರಿಂದ 7 ಕ್ಷೇತ್ರಗಳನ್ನ PDP ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಗುಲಿಸ್ತಾನ್ ನ್ಯೂಸ್ ಹೇಳ್ತಾ ಇದೆ. ಇತರರು 8ರಿಂದ 16 ಕ್ಷೇತ್ರಗಳಲ್ಲಿ ಇಲ್ಲಿ ಗೆಲುವನ್ನ ಸಾಧಿಸಬಹುದು ಅನ್ನೋದನ್ನ ಕೂಡ ಈಗಾಗಲೇ ಗುಲಿಸ್ತಾನ್ ನ್ಯೂಸ್ ಹೇಳ್ತಾ ಇರುವಂತದ್ದು. ಈಗಾಗಲೇ ಬಿಜೆಪಿ ಇದರ ಕಡೆಯಿಂದ ಬಹಳ ನಿರೀಕ್ಷೆಯನ್ನ ಕೂಡ ಇಲ್ಲಿ ಇಟ್ಟುಕೊಂಡಿದೆ. ಏನು NC ಆಗಿರ್ಬೋದು, ಕಾಂಗ್ರೆಸ್ ಇಲ್ಲಿ ಮೈತ್ರಿ ಆಗಿರೋದನ್ನ ನಾವು ಗಮನಿಸ್ತಾ ಇದ್ರೆ, ಈ ಸಲ ಅಂತಹ ಒಂದು ಸಾಧ್ಯತೆ ಕಾಂಗ್ರೆಸ್ಗೆ ಇಲ್ಲ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಏನು ಮತ್ತೊಂದು ಸಮೀಕ್ಷೆ
ಪೀಪಲ್ಸ್ ಪಲ್ಸ್ ಈ ಒಂದು ಏನ್ ಹೇಳ್ತಾ ಇದೆ ಅನ್ನೋದನ್ನ ಗಮನಿಸಿದ್ರೆ ಈ ಸಮೀಕ್ಷೆಯ ಪ್ರಕಾರ, ಈ ಒಂದು ಸಂಘದ ಸಮೀಕ್ಷೆಯ ಪ್ರಕಾರ ಈ ಸಂಸ್ಥೆ ಏನ್ ಹೇಳ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ 90 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಇಲ್ಲಿ 46ರಿಂದ 50 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅನ್ನೋದನ್ನ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ. ಆದ್ರೆ ಬಿಜೆಪಿ ಇಲ್ಲಿ 23ರಿಂದ 27 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಅಷ್ಟೇ ಸಾಧ್ಯ ಆಗುತ್ತೆ ಅನ್ನೋದು ಈ ಸಮೀಕ್ಷೆಯ ಒಂದು ಮಾಹಿತಿ. ಇನ್ನು PDP ಇಲ್ಲಿ 7ರಿಂದ 11 ಕ್ಷೇತ್ರಗಳನ್ನ ಪಡ್ಕೊಳ್ಬಹುದು ಅನ್ನೋದನ್ನ ಪೀಪಲ್ಸ್ ಪಲ್ಸ್ ಹೇಳ್ತಾ ಇದೆ. ಇತರರು 4ರಿಂದ 6 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಕೂಡ ಈಗಾಗಲೇ ಪೀಪಲ್ಸ್ ಪಲ್ಸ್ ಹೇಳ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗಾಗಲೇ ಗುಲಿಸ್ತಾನ್ ನ್ಯೂಸ್ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಆಗ್ಲೇ ಹೇಳ್ದ ಹಾಗೆ ಬಿಜೆಪಿ ಇಲ್ಲಿ 20ರಿಂದ 25 ಕ್ಷೇತ್ರಗಳಾದ್ರೆ ಕಾಂಗ್ರೆಸ್ ಇಲ್ಲಿ 35ರಿಂದ 40 ಕ್ಷೇತ್ರಗಳನ್ನ ಪಡ್ಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಮೂಲಕ ಹರಿಯಾಣ ಆಗಿರಬಹುದು, ಜಮ್ಮು ಕಾಶ್ಮೀರದಲ್ಲಿ ಕಾಂಗ್ರೆಸ್ ಈ ಸಲ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವ ಸಾಧ್ಯತೆಗಳು ಇದೆ ಅನ್ನೋದನ್ನ ಈಗಾಗಲೇ ಗುಲಿಸ್ತಾನ್ ಕೂಡ ಹೇಳ್ತಾ ಇದೆ. ಅದೇ ರೀತಿಯಾಗಿ ದೈನಿಕ್ ಭಾಸ್ಕರ್ ಪ್ರಕಾರ ಕಾಂಗ್ರೆಸ್ ಇಲ್ಲಿ 35ರಿಂದ 40 ಕ್ಷೇತ್ರಗಳನ್ನು ಪಡ್ಕೊಳ್ಳುವ ಸಾಧ್ಯತೆ ಇದ್ರೆ ಬಿಜೆಪಿ ಇಲ್ಲಿ 20ರಿಂದ 25 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅಂತ ಹೇಳ್ತಾ ಇದೆ. PDP ಕೇವಲ 4ರಿಂದ 7 ಕ್ಷೇತ್ರಗಳಾದ್ರೆ ಇತರರು 12ರಿಂದ 16 ಕ್ಷೇತ್ರಗಳನ್ನ ಪಡ್ಕೊಳ್ಳುವ ಸಾಧ್ಯತೆ ಇದೆ ಅನ್ನೋದನ್ನ ದೈನಿಕ್ ಭಾಸ್ಕರ್ ಸಮೀಕ್ಷೆ ಈಗ ಹೇಳ್ತಾ ಇರುವಂತದ್ದು. ಮತದಾನೋತ್ತರ ಸಮೀಕ್ಷೆಯ ಪ್ರಕಾರ ಕಾಂಗ್ರೆಸ್ ಈ ಸಲ ಇಲ್ಲಿ ಗೆಲುವನ್ನ ಸಾಧಿಸುವಂತಹ ಸಾಧ್ಯತೆ ಬಹಳಷ್ಟು ಇದೆ. ಬಿಜೆಪಿ ಏನೇ ಮಾಡಿದ್ರು ಕೂಡ ಇಲ್ಲಿ ಈಗ 20ರಿಂದ 25 ಕ್ಷೇತ್ರಗಳನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ. ಆದ್ರೆ ಬಿಜೆಪಿ ಬಹಳ ನಿರೀಕ್ಷೆಯನ್ನು ಕೂಡ ಇಲ್ಲಿ ಇಟ್ಟುಕೊಂಡಿತ್ತು, ಈ ಸಲ ಅಧಿಕಾರದ ಚುಕ್ಕಾಣಿ ಹಿಡಿಯುವಂತಹ ಸಾಧ್ಯತೆ ಇದೆ ಅನ್ನೋದು. ಆದ್ರೆ ಇಲ್ಲಿ ಕಾಂಗ್ರೆಸ್ ಈಗಾಗಲೇ ಮೈತ್ರಿ ಕೂಡ ಮಾಡ್ಕೊಂಡಿರುವಂತದ್ದು 35ರಿಂದ 40 ಕ್ಷೇತ್ರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ದೈನಿಕ್ ಭಾಸ್ಕರ್ ಸಮೀಕ್ಷೆ ಈಗ ಹೇಳ್ತಾ ಇದೆ. ಇನ್ನು ಇತರರು 12ರಿಂದ 16 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದರ ಜೊತೆಗೆ PDP ಇಲ್ಲಿ 4ರಿಂದ 7 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದು ದೈನಿಕ್ ಭಾಸ್ಕರ್ ಹೇಳುವಂತಹ ಸಮೀಕ್ಷೆ. ಬಹಳ ನಿರೀಕ್ಷೆ ಕೂಡ ಇದೆ ಈ ಸಲ ಏನಾಗತ್ತೆ, ಜಮ್ಮು ಕಾಶ್ಮೀರದ ಮತದಾರನ ಮನಸ್ಥಿತಿ ಏನು, ಯಾಕಂತ ಹೇಳಿದ್ರೆ ಈಗಾಗಲೇ ಇಲ್ಲಿ ಸಾಕಷ್ಟು ಚುನಾವಣಾ ವಿಷಯಗಳು ಆಗಿದ್ದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಒಂದ್ ಕಡೆ ಈಗಾಗಲೇ 370 ಆರ್ಟಿಕಲ್ ರದ್ದಾದ ಬಳಿಕ ವಿಶೇಷ ಸ್ಥಾನಮಾನ ರದ್ದಾಗಿ ಕೇಂದ್ರಾಡಳಿತದ ಪ್ರದೇಶಕ್ಕೆ ಬಂದ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಬದಲಾವಣೆ ಆಗತ್ತಾ, ಬದಲಾವಣೆಯ ಮನಸ್ಥಿತಿ ಇದೆಯಾ ಜನರಲ್ಲಿ ಅನ್ನುವಂತಹ ಚಿಂತನೆ ಕೂಡ ಇತ್ತು. ಅದರ ಜೊತೆಗೆ ಅನೇಕ ಚುನಾವಣಾ ವಿಷಯಗಳು ಕೂಡ ಇಲ್ಲಿದ್ದನ್ನ ನಾವು ಗಮನಿಸಬೇಕಾಗುತ್ತೆ. ಭಯೋತ್ಪಾದನಾ ವಿಚಾರ ಆಗಿರ್ಬೋದು ಅಥವಾ ಸೈನಿಕರಿಗೆ ಸಂಬಂಧಪಟ್ಟಂತಹ ವಿಚಾರಗಳ ಆಗಿರ್ಬೋದು, ಆರ್ಥಿಕ ವಿಚಾರಗಳು ಆಗಿರ್ಬೋದು, ಎಲ್ಲವೂ ಕೂಡ ಈ ಸಲ ಚುನಾವಣಾ ವಸ್ತುಗಳು ಆಗಿದ್ರು ಕೂಡ ಮತದಾರನ ಮನಸ್ಥಿತಿ ಏನು ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರ. ಈಗಾಗಲೇ ಜಮ್ಮು ಕಾಶ್ಮೀರದಲ್ಲಿ ಪೀಪಲ್ಸ್ ಪಲ್ಸ್ ಹೇಳುವ ಪ್ರಕಾರ ಕಾಂಗ್ರೆಸ್ 46ರಿಂದ 50 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆದ್ರೆ ಬಿಜೆಪಿ 23ರಿಂದ 27 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅಂತ, PDP ಇಲ್ಲಿ 7 ಕ್ಷೇತ್ರಗಳಲ್ಲಿ ಅಂದ್ರೆ 4ರಿಂದ 7 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅಂತ ಹೇಳ್ತಾ ಇದೆ. ಅದೇ ರೀತಿಯಾಗಿ ಇತರರು 12ರಿಂದ 16 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುವಂತಹ ಸಾಧ್ಯತೆಗಳು ಇದೆ ಅನ್ನೋದನ್ನ ದೈನಿಕ್ ಭಾಸ್ಕರ್ ಈ ಒಂದು ಸಂಸ್ಥೆ ಮಾಡಿರುವಂತಹ ಸಮೀಕ್ಷೆ ಹೇಳ್ತಾ ಇದೆ. ಏನೇ ಆದ್ರೂ ಕೂಡ ಈಗಾಗಲೇ 3 ಹಂತದಲ್ಲಿ ಇಲ್ಲಿ ವಿಧಾನಸಭಾ ಚುನಾವಣೆ ನಡೆದಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. 3 ಹಂತದ ಚುನಾವಣೆಗಳಲ್ಲಿ ಸಾಕಷ್ಟು ರೀತಿಯಂತಹ ನಿರೀಕ್ಷೆಗಳು ಕೂಡ ಇತ್ತು ಆಯಾ ಭಾಗದಲ್ಲಿ. ಆದ್ರೆ ಈಗ ನಾವು ಕಂಡು ಬರ್ತಾ ಇರುವಂತದ್ದು ಏನಾಗಬಹುದು, ಯಾವ ರೀತಿಯಾದಂತಹ ಚಿತ್ರಣ ಇದೆ, ಗುಲಿಸ್ತಾನ್ ನ್ಯೂಸ್ ಪ್ರಕಾರ ಈಗಾಗಲೇ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಜಮ್ಮು ಕಾಶ್ಮೀರದ ಸ್ಥಿತಿ ಏನು ಆಗಬಹುದು, ಯಾವ ರೀತಿಯಾಗಿದೆ, ಮತ್ತೊಂದು ಕಡೆ ಪೀಪಲ್ಸ್ ಪಲ್ಸ್ ಕೂಡ ಏನು ಹೇಳ್ತಾ ಇದೆ ಅನ್ನೋದರ ಸಮೀಕ್ಷೆಯ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಚುನಾವಣೋತ್ತರ ಸಮೀಕ್ಷೆಗಳನ್ನ ಈಗಾಗಲೇ ಚುನಾವಣೆ ಅಕ್ಟೋಬರ್ 1ಕ್ಕೆ ಇಲ್ಲಿ ಮುಗಿದ್ರೂ ಕೂಡ ಇಲ್ಲಿ ಆ ಒಂದು ಚುನಾವಣಾ ಆಯೋಗ ಇವತ್ತಿನವರೆಗೂ ಯಾವುದೇ ಮತದಾನೋತ್ತರ ಸಮೀಕ್ಷೆಯನ್ನ ಮಾಡಬಾರದು, ಅಂದ್ರೆ ಅದನ್ನ ಬಿತ್ತರ ಮಾಡಬಾರದು ಅಂತ ಹೇಳಿತ್ತು. ಅದೇ ಕಾರಣಕ್ಕಾಗಿ ಈಗ ಚುನಾವಣೋತ್ತರ ಸಮೀಕ್ಷೆಗಳು ಕೊಡ್ತಾ ಇರುವ ಮಾಹಿತಿ ಈ ರೀತಿಯಾಗಿದೆ. ಈಗಾಗಲೇ ನಾವು ಹೇಳ್ತಾ ಇದ್ವಿ ಸಮೀಕ್ಷೆಗಳು ಏನ್ ಹೇಳ್ತಾ ಇದೆ, ಹರಿಯಾಣದಲ್ಲಿ ಯಾರು ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯಲಿದ್ದಾರೆ, ಇನ್ನು ಜಮ್ಮು ಕಾಶ್ಮೀರದಲ್ಲಿ ಯಾರು ಅಧಿಕಾರವನ್ನ ಪಡೆಯಲಿದ್ದಾರೆ ಅನ್ನೋದ್ರ ಬಗ್ಗೆ ಬಹುತೇಕ ಸಮೀಕ್ಷೆಗಳು ಏನೇನ್ ಹೇಳ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ. ಬಹುತೇಕ ಸಮೀಕ್ಷೆಗಳಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ಗೆ ಬಹುಮತ, ಅಂದ್ರೆ ಆಡಳಿತ ವಿರೋಧಿ ಅಲೆ ಎದ್ದು ಕಾಣಿಸಿದೆ. ಇಲ್ಲಿ ಸಾಕಷ್ಟು ಸಮಸ್ಯೆಗಳು ಕೂಡ ಇತ್ತು, ಆಂತರಿಕ ಸಮಸ್ಯೆಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು. ಜೊತೆಗೆ
ಇಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಮತ್ತೆ 10 ವರ್ಷಗಳ ಬಳಿಕ ಅಂದ್ರೆ ದಶಕದ ಬಳಿಕ ಮತ್ತೆ ಅಧಿಕಾರವನ್ನ ಪುನಾರಚನೆ ಮಾಡುವಂತಹ ಪ್ರಯತ್ನ ಏನ್ ಮಾಡ್ತೋ ಅದರಲ್ಲಿ ಸಕ್ಸಸ್ ಆದ ಹಾಗೆ ಕಾಣಿಸ್ತಾ ಇದೆ. ಈಗಾಗಲೇ ಹರಿಯಾಣದಲ್ಲಿ ಬಿಜೆಪಿ ಸಲ ಹ್ಯಾಟ್ರಿಕ್ ಆಗಿ ಅಧಿಕಾರ ಪಡೆಯುವಂತಹ ಕನಸಿತ್ತಲ್ಲ, ಹ್ಯಾಟ್ರಿಕ್ ಸರ್ಕಾರದ ಕನಸು ಭಗ್ನ ಆಗಿದೆ ಅನ್ನೋದನ್ನ ಬಹುತೇಕ ಸಮೀಕ್ಷೆಗಳು ಹೇಳ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಬಿಜೆಪಿ ಖಾತೆ ತೆರೆಯುವಂತಹ ನಿರೀಕ್ಷೆಯನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಬಹಳ ಕುತೂಹಲ ಇದ್ದಿದ್ದು ಏನಾಗಬಹುದು ಈ 2 ರಾಜ್ಯಗಳಲ್ಲಿ ಅಂತ ಹೇಳಿ. ಹಾಗಾದ್ರೆ ಸಮೀಕ್ಷೆಗಳು ಏನ್ ಹೇಳ್ತಾ ಇದೆ, ಯಾವೆಲ್ಲ ಸಮೀಕ್ಷೆಗಳು ಯಾವ ಪಕ್ಷಗಳು ಅಧಿಕಾರವನ್ನ ಹಿಡಿಬಹುದು ಅಂತ ಹೇಳ್ತಾ ಇದೆ ಅನ್ನೋದು ಒಂದು ಕಡೆ ಆದ್ರೆ, ಹಾಗಾದ್ರೆ ಈ ಒಂದು ರೀತಿಯ ಫಲಿತಾಂಶ ಬರೋದಕ್ಕೆ ಯಾವೆಲ್ಲ ಅಂಶಗಳು ಕಾರಣ ಆಗಿದೆ ಅನ್ನೋದರ ಬಗ್ಗೆ ಕೂಡ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ.